ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರಯ್ಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ನಾವು ನವತಾರ ಚಕ್ರ ಬ್ಯಾಲೆನ್ಸಿಂಗ್ ಅನ್ನುವಂಥ ವಿಚಾರವನ್ನ ತಿಳ್ಕೊತಾ ಇದ್ವಿ. ಆದರೆ ಇಲ್ಲಿ ಹೇಳ್ತಾ ಇರೋ ವಿಷಯ ನಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಬಂದಿದೆ. ಪ್ರಶ್ನೆಗಳು ಹೇಗಿದೆ ಅಂತ ಕೇಳಿದ್ರೆ, ಹೇಳ್ತಾ ಇರೋ ವಿಷಯ ಕರೆಕ್ಟ್ ಆಗಿರಬಹುದು, ಹಾ, ನಮಗ ಭಾರ ಅನಿಸ್ತಾ ಇದೆ, ಭಾರ ಅನ್ಸೋದಕ್ಕಿಂತ ರಿಸಲ್ಟ್ ಸಿಕ್ಕಿಲ್ಲ. ಓಕೆ, ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರಿ, ರಿಸಲ್ಟ್ ಸಿಗ್ತಾ ಇಲ್ಲ ಅಲ್ವಾ? ನಾನು ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೀನಿ. ನಮ್ಮ ಸೀಮೆಯನ್ನು ದಾಟಿ ಮುಂದೆ ಹೋಗ್ಯಾರ ನೀವು. ಓಕೆ, ಅದಕ್ಕೆ ನೀವು ನಮ್ಮ ಸೀಮೆ ಒಳಗೆ ಬಂದು ಹೇಳ್ರಿ. ಎಸ್, ಅಂದ್ರೆ ನಿಮ್ಮ ಸೀಮಾ ಲೋಕದಿಂದ ನಾನು ಆಚೆ ಇದ್ದೀನಿ, ನಿಮ್ಮ ಸೀಮೆ ಒಳಗಡೆ ಇರಲಿ, ನಿಮಗೆ ಅರ್ಥ ಆಗುವಷ್ಟು ಕೊಡಬೇಕು ಅನ್ನುವಂಥದ್ದು ನಿಮ್ಮ ವಿಚಾರ. ಅಂದ್ರೆ ನೀವು ಹೊರಿಸುತ್ತಿರುವುದು ನಮಗೆ ಭಾರ ಆಗ್ತಾ ಇದೆ. ಆಮೇಲೆ ಧರ್ಮ ಅಂತ ಹೇಳ್ತೀರಿ, ಧರ್ಮ ಮಾಡೋರಿಗೆ ಆಸೆಗಳು ಇರಬಾರ್ದಾ? ಧರ್ಮ ಅಂತ ಹೇಳ್ತೀರಿ, ಧರ್ಮ ಮಾಡೋರಿಗೆ ಆಸೆಗಳು ಇರಬಾರ್ದಾ? ಆಸೆಗಳಿದ್ರೂ ಅವ್ರಿಗೆ ಯಾಕೆ ಕಷ್ಟ ಬರ್ತಾವ? ಎಸ್, ಆಸೆಗಳು ಧರ್ಮ ಮಾಡಿದ್ರು ಕೂಡ ಕಷ್ಟ ಅವ್ರಿಗೆ ಯಾಕೆ ಬರುತ್ತೆ, ಇದು ಪ್ರಶ್ನೆ. ಓಕೆ, ಅಂದ್ರೆ ನಾವು ಧರ್ಮಬದ್ಧವಾಗಿದ್ದರೆ ಬೇರೆ ಅವರು ಧರ್ಮಬದ್ಧವಾಗಿ ಇರುತ್ತಾರಾ ಅನ್ನೋದು ನಿಮ್ ಪ್ರಶ್ನೆ ಅಲ್ವಾ? ಧರ್ಮಬದ್ಧವಾಗಿ ಇಲ್ಲದೆ ಇದ್ದವರು ಚೆನ್ನಾಗಿದ್ದಾರೆ, ನಾವು ಧರ್ಮಬದ್ಧವಾಗಿದ್ದವ್ರು ಯಾಕೆ ಚೆನ್ನಾಗಿಲ್ಲ, ಇದೇನಾ ಪ್ರಶ್ನೆ? ಆಸೆ ಬಿಡಂದಾಗ ಎಲ್ಲ ಬಿಟ್ಟವ್ರು. ಓಕೆ, ನಮಗೆ ಯಾಕೆ ಸುಖ? ಅಂದ್ರೆ ನಮ್ಮ ಮಾತು ಕೇಳಿ ನೀವು ಆಸೆಗಳನ್ನ ಬಿಟ್ಟಿದ್ದೀರಿ, ಆದ್ರೂ ನಿಮಗೆ ಯಾಕೆ ಸುಖ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ. ನೆಕ್ಸ್ಟ್, ಈಗ ಹೇಳಿದ್ದೆಲ್ಲ ನೀವು ಹೇಳಿದ್ದೆಲ್ಲ ಮಾಡ್ಯಾವ. ಓಕೆ, ಆದ್ರೂ ನಮ್ಗೆ ಈಗ ಏನು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಧರ್ಮಬದ್ಧವಾಗಿ ನಡೆದ್ರೆ ನಮಗೆ ಹಣ ಸಿಗ್ಬೋದಾ ಅನ್ನುವಂಥದ್ದು ನಿಮ್ ವಿಚಾರ. ಈಗ ನೀವು ಹೇಳಿದ ರೀತಿ ನಾವು ನಡ್ಕೊಂಡ್ರು ಓಕೆ, ನಮಗ ರಿಸಲ್ಟ್ ಸಿಕ್ಕಿಲ್ಲ ಅಂತಂದ್ರ ತಪ್ಪು ನಂಬುದು ನಿಮ್ಮದು? ಖಂಡಿತ. ಅಂದ್ರೆ ನಾವು ಹೇಳ್ದಂಗ್ ಮಾಡಿದ್ರು ಕೂಡ ನಿಮ್ಗೆ ರಿಸಲ್ಟ್ ಯಾಕೆ ಸಿಗ್ತಾ ಇಲ್ಲ? ಓಕೆ, ಬೇರೆಯವರು ಹೇಗೆ ಹೇಳುತ್ತಿದ್ದಾರೋ ನಾವು ಹಾಗೆ ಹೇಳಿದರೆ ಹಣ ಬರುತ್ತಿಲ್ಲ, ನೀವೇಕೆ ರಿಸ್ಕ್ ತಗೋತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಬೇರೆ ಅವ್ರು ಏನೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಹಣ ಬರ್ತಾ ಇದೆ, ನೀವು ಹೇಳ್ತಾ ಇದ್ದೀರಿ ಹಣ ಬರ್ತಾ ಇಲ್ಲ, ಯಾಕೆ ರಿಸ್ಕ್ ತಗೋತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ ನಿಮ್ದು. ಓಕೆ, ನಿಮ್ಮ ಉಪದೇಶ ಯಾರಿಗೆ ಬೇಕಾಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ತುಂಬಾ ದಿನದಿಂದ ನಿಮ್ಮನ್ನು ಕಾಡ್ತಾ ಇರುವಂತ ಪ್ರಶ್ನೆ, ನಿಮ್ಮ ಉಪದೇಶ ಯಾರಿಗೆ ಬೇಕಾಗಿದೆ ಅನ್ನೋ. ನೆಕ್ಸ್ಟ್, ನಮಗೆ ಹಣ ಬೇಕು, ಅದಕ್ಕೆ ಏನ್ ಮಾಡ್ಬೇಕು? ಇಷ್ಟೇನಾ ಪ್ರಶ್ನೆ? ಓಕೆ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಇಲ್ಲಿ ಈ ಅಸ್ಟ್ರಾಲಜಿ ಅನ್ನುವಂಥದ್ದು ಒಂದು ಡೀಪ್ ನಾಲೆಜ್, ಕೇತುವಿಗೆ ಸಂಬಂಧಪಟ್ಟಂತ ವಿಚಾರ. ಅಸ್ಟ್ರಾಲಜಿ ಇದೆಯಲ್ಲ, ಅದು ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಕೇತು ಮತ್ತೆ ಬುಧ. ಅಸ್ಟ್ರಾಲಜಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಕೇಳಿದ್ರೆ, ಅದರಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ಕೇಳಿದ್ರೆ ಡೀಪ್ ನಾಲೆಜ್ ಇರ್ಬೇಕು. ಎಲ್ಲಿವರೆಗೂ ನಿನ್ಗೆ ಡೀಪ್ ನಾಲೆಜ್ ಬರಲ್ಲ, ಅಲ್ಲಿವರೆಗೂ ನೀನು ಅಸ್ಟ್ರಾಲಜಿನಲ್ಲಿ ಏನು ತಿಳ್ಕೊಳಕ್ ಆಗಲ್ಲ. ಹಾಗಿದ್ದಾಗ ಏನ್ ಮಾಡ್ಬೇಕು? ಆಗಿದ್ರೆ ಗುರುಗಳು ಹೇಳ್ತಾರೆ, ಮೊದಲು ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕು, ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ತಾನೆ. ಸ್ಪಿರಿಚುವಲ್ ಮಾಸ್ಟರ್ಸ್ ಹೇಳ್ತಾರೆ, ಸ್ಪಿರಿಚುವಲ್ ಗುರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಈಗ ಸ್ಪಿರಿಚುವಲ್ ಮಾಸ್ಟರ್ಸ್ ಗುರುಗಳು ಎಲ್ಲರೂ ಹೇಳ್ತಾರೆ ನಾನು ಯಾರು ಅಂತ ತಿಳ್ಕೊಂಡ. ಹೌದು, ನಾನು ಯಾರು ಅಂತೇಳಿ ಹೆಂಗ್ ತಿಳ್ಕೊಳ್ಳೋದಂತ ಯಾರು ಹೇಳೋದು? ಎಸ್, ಅಲ್ಲೇ ತಾನೇ ಬಂದಿರೋದು. ನಾನು ಯಾರು ಅನ್ನೋದನ್ನ ಹೇಗೆ ತಿಳ್ಕೊಬೇಕು ಅನ್ನುವಂಥದ್ದೇ ಸಮಸ್ಯೆ. ಆದ್ರೆ ಅವ್ರು ಕಂಡುಕೊಂಡಿರುವಂತಹದ್ದು ಒಂದು ರೂಟ್ ಇದೆಯಲ್ಲ, ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಹೇಗೆ ಲಭಿಸುತ್ತೆ ಅಂತ ಕೇಳಿದ್ರೆ,
ಅವರು ಸುಮ್ಮನೆ ಕೂತ್ಕೊಂಡ್ರು. ತಮ್ಮ ಒಳಗಿನ ಅಂತರಾತ್ಮ ಇದಾನಲ್ಲ, ಅವನ ಜೊತೆಲಿ ಮಾತಾಡೋದಕ್ಕೆ ಪ್ರಾಕ್ಟೀಸ್ ಮಾಡು. ಈಗ ನಿನ್ನೆ ಮಾತಾಡಿದ್ದು ನಿನ್ಗೆ ಏನಾದ್ರು ನೆನಪಿದೆಯಾ? ನೆನಪಿರಲ್ಲ. ಒಂದ್ ತಿಂಗಳಿಂದ ಮಾತಾಡಿದ್ದು ನೆನಪಿಲ್ಲ. ಚಿಕ್ಕ ವಯಸ್ಸಿದ್ದು ಒಂದಷ್ಟುಗಳನ್ನು ಬಿಟ್ಟರೆ ಮತ್ತೆ ನೆನಪಿರುವುದಿಲ್ಲ. ನೆನಪಿಲ್ಲ. ನೆನಪಿಲ್ಲ ತಾನೆ? ಹಾಗಿದ್ರೆ ನೆನಪೇ ಇಲ್ವಾ ನಿನ್ಗದು? ಇದೆ. ಇರುತ್ತಾ? ಎಲ್ಲಿರುತ್ತೆ? ಅಲ್ಲೇ. ಅಲ್ಲೆಲ್ಲ ಇರುತ್ತೆ ತಾನೆ. ಆದ್ರೂ ಯಾಕೆ ಮರ್ತೋಗಿರುತ್ತೆ ಅದು? ಅವಶ್ಯಕತೆ ಇಲ್ಲ ಅಷ್ಟೇ. ಅವಶ್ಯಕತೆ ಏನಿರುತ್ತೋ ಇಲ್ಲಿ ಅದು ಮಾತ್ರ ನಿನಗೆ ಕೆಲಸ ಮಾಡೋದಕ್ಕೋಸ್ಕರ ಹಿಂದೆ ಇರೋ ಪೇಜನ್ನ ನೀನೇನ್ ಮಾಡಿದೀಯಾ ಅಂತ ಕೇಳಿದ್ರೆ ಫೋಲ್ಡ್ ಮಾಡಿ ಇಟ್ಟಿದ್ದೀಯ. ಅಂದ್ರೆ ಒಂದು ಫೋಲ್ಡರ್ ಇದೆ ಅಂದಂಗಾಯ್ತು. ಇದೆಯಾ? ಅದ್ರ ಹೆಸರೇನು? ಅಂದ್ರೆ ನಿನ್ನ ಹತ್ರ ಒಂದು ಫೋಲ್ಡರ್ ಇದೆ ಅಂದಂಗಾಯ್ತು. ಹೌದಾ? ಈಗ ನಿನ್ ಕಂಪ್ಯೂಟರ್ ಇದೆ ನಿನ್ನ ಹತ್ರ. ನೀನು ಯಾವಾಗ ಅದನ್ನ ವರ್ಕ್ ಸ್ಟಾರ್ಟ್ ಮಾಡಿದೀಯೋ ಅದರ ಎಲ್ಲದರ ಪ್ರೋಗ್ರಾಮ್ ನೆನಪುಗಳು ನಿನ್ನ ಹತ್ರ ಇದೆ. ಅವ್ನು ನೀನ್ ಏನ್ ಮಾಡಿದೀಯಾ, 1 by 1 ಫೋಲ್ಡರ್ ಕ್ರಿಯೇಟ್ ಮಾಡಿ ಅದನ್ನ ಸಪ್ರೇಟ್ ಆಗಿ ಇಟ್ಟಿದ್ದೀಯ. ಫೋಲ್ಡ್ ಮಾಡಿ ಇಟ್ಟಿದ್ದೀಯ ನೀನು. ನೀನು ಅದನ್ನ ಯಾವಾಗ ಬೇಕಾದ್ರೆ ತಗೋಬಹುದಾ? ತಗೋಬಹುದು ತಾನೆ. ಯಾವಾಗ ಬೇಕಾದಾಗ ನೀನು ತಗೋತೀಯ ಅದನ್ನ. ನಿನಗೆ ಯಾವಾಗ ಅವಶ್ಯಕತೆ ಬೀಳುತ್ತೋ ಆಗ ಮಾತ್ರ ನೀನು ತಗೋ. ಇಲ್ಲಿ 2 ಪಾರ್ಟ್ ಇದೆ. ಏನು ಇದೆ ಅಂತ ಕೇಳಿದ್ರೆ, ಒಂದು ಕಾನ್ಸಿಯಸ್ ಮೈಂಡ್. ಈಗ ನಿನಗೆ ಏನ್ ಬೇಕಾಗಿದೆಯೋ ಅದನ್ನ ಮಾತ್ರ ತಗೊಳ್ಳುವಂಥದ್ದು. ನೆನ್ನೆ ಮಾತಾಡಿದ್ದೆ ನಿನಗೆ ನೆನಪಿಲ್ಲ, ಆದ್ರೆ ನಾನು ಅಲ್ಲಿಗೆ ಹೋಗ್ತೀನಿ, ನೆನಪಾಗತ್ತಾ? ಆಗತ್ತೆ. ಅಲ್ಲಿಗೆ ನಾನು ನಿನ್ ಕರ್ಕೊಂಡು ಹೋಗ್ತೀನಿ. ನಾನು ಹೇಳಿದ ನೆನಪು ನಿನ್ನ ಹತ್ರ ಇದೆ, ಇರುತ್ತಾ? ಹಾಗಿದ್ರೆ ಕಣ್ಣು ಮುಚ್ಕೊಂಡು ಏನೋ ನೆನಪು ಮಾಡ್ಕೊಂಡ್ರೆ ನಿನಗೆ ಬರ್ಬೋದಾ? ಅದು ಬರುತ್ತಾ? ಅದಕ್ಕೆ ಅವ್ರು ಹೇಳಿದ್ದು, ನೀನ್ ಕಣ್ಣು ಮುಚ್ಕೊಂಡು ನಿನ್ನ ಒಳಗಿದ್ದಾನಲ್ಲ ಅವನನ್ನು ಕೇಳು. ಅವನೆಲ್ಲಿದ್ದಾನೆ? ನಿನ್ ಹಿಂದೆ ಇದ್ದಾನೆ ಅಂತ ಹೇಳಿ. ಅದೇ ತಾನೇ ನಾನು ಹೇಳಕ್ ಹೊರಟಿರೋದು. ನಿನ್ನ 27ನೇ ನಕ್ಷತ್ರವನ್ನ ಫಾಲೋ ಅಪ್ ಮಾಡಿ ನೀನು, ಅವನು ನಿನಗೆ ರಿಸಲ್ಟ್ ಕೊಡ್ತಾನೆ ಅಂತ ಹೇಳಿದ್ದೆ. ಹೇಳುವಾಗ ಏನ್ ಮಾಡಿದ್ದೆ ಅಂತ ಕೇಳಿದ್ರೆ, ಅಶ್ವಿನಿ ಬರ್ದಿದ್ದೀನಿ, ನಿನ್ ಸೆಲ್ಫ್. ಅದು ಸೆಲ್ಫ್ ಅಂದ್ರೆ ಏನು? ದೇಹ. ಲಗ್ನ ತಾನೆ. ಲಗ್ನ ಅಂದ್ರೆ ದೇಹ ನಿಂದು. ಭರಣಿ ಅಂತ ಬರ್ದಿದ್ದೀನಿ, ಅದೇನಾಯ್ತು ನಿನ್ಗೆ? ನಿನ್ನ ಕಾನ್ಸಿಯಸ್ ಆಯ್ತು, ನಿನ್ ಫ್ಯೂಚರ್. ಅದು ಫ್ಯೂಚರ್ ಅಲ್ಲಿ ನೀನ್ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡ್ ಬಂದಿದ್ಯೋ ಅದನ್ನ ಇಂಡಿಕೇಟ್ ಮಾಡುತ್ತೆ ಅದು. ರೇವತಿ ಅಂತ ಬರ್ದಿದ್ದೀನಿ, ಅದು ನೀನ್ ಫಾಸ್ಟ್ ಆಯ್ತು. ಹಿಂದೆ ಏನ್ ಮಾಡಿ ಹಿಂದೆ ನೀನ್ ಏನ್ ಮಾಡಿದ್ದೆ ಅದ್ರ ನೆನಪುಗಳನ್ನು ತಗೊಂಡ್ತಾನೆ ನೀನ್ ಇಲ್ಲಿ ಬಂದಿರೋದು. ಅದ್ರ ನೆನಪಿಂದಾನೇ ಬಂದಿರೋದ ನೀನು? ಇಲ್ಲಾಂದ್ರೆ ಏನ್ ಅವಶ್ಯಕತೆ ಇತ್ತು ನಿನ್ಗೆ? ಏನಿರ್ಲಿಲ್ವಲ್ಲ. ಅದನ್ನ ನೀನ್ ಏನ್ ಪೂರ್ತಿ ಮಾಡಿಲ್ವೋ ಅದನ್ನ ಪೂರ್ತಿ ಮಾಡೋದಕ್ಕೆ ಡಿಸೈರ್ಸ್ ಇಟ್ಕೊಂಡು ನೀನ್ ಇಲ್ಲಿಗೆ ಬಂದಿದ್ಯಾ. ಅದೇ ನಿನ್ನ ರಾಹುವಿನ ಗುಣ ತಾನೆ. ರಾಹು ಅಂದ್ರೆ ಪಿತೃ ಅಂತ ಹೇಳಿದ್ದೆ ನಾನು. ಹಿಂದೆ ನಿನ್ನ ನೆನಪುಗಳಿದೆ, ಅದನ್ನ ತಗೊಂಡು ನೀನ್ ಇಲ್ಲಿಗೆ ಬಂದಿದೀಯ. ನೀನ್ ಅದನ್ನ ಮರ್ತಿದೀಯ. ಯಾಕೆ ಮರ್ತಿದೀಯ ಅಂತ ಕೇಳಿದ್ರೆ, ನಿನ್ನ ಹತ್ರ ಫೋಲ್ಡರ್ ಅಲ್ಲಿ ಇದೆ ಅದು. ನಿನಗೆ ಯಾವಾಗ್ಲೂ ಕೆಲಸ ಮಾಡಲ್ಲ ಅದು. ನೀನ್ ಅದನ್ನ ಯಾವಾಗ ಟಚ್ ಮಾಡ್ತೀಯೋ ಆಗ ಕೆಲಸ ಮಾಡು. ಯಾವಾಗ ನೀನ್ ಅದನ್ನ ಟಚ್ ಮಾಡ್ತೀಯೋ ಆಗ ಅದು ಕೆಲಸ ಮಾಡು. ಈಗ ಒಂದು ಹಾವಿದೆ ಅಂತ ಇಟ್ಕೋ, ಸುಮ್ನೆ ಇರುತ್ತೆ ಅದ್ರ ಪಾಲಿಗೆ. ಅದು ನೀನೇನ್ ಮಾಡ್ತೀಯ, ಅದನ್ನ ಕೋಲ್ ತಗೊಂಡು ಟಚ್ ಮಾಡಿ ಹಿಂಗೆ ಬುಸ್ ಅಂತ ಮೇಲೆ ಕೇಳುತ್ತೆ ಅದು. ಒಂದು ನಾಯಿ ಇರುತ್ತೆ, ನಿಮ್ದೇ ನಾಯಿ ಅದು, ನೀನ್ ಸುಮ್ನೆ ಇರ್ಬೇಕು ತಾನೆ. ಟಕ್ಕಂತ ಒಂದು ತಲೆ ಹೊಡಿಯೋದನ್ನ ಕಚ್ಚಕ್ ಬರುತ್ತೆ. ಒಂದು ಮಗು ಇದೆ ಅಂತ ತಿಳ್ಕೊ, ಅದ್ರ ಜೊತೆಲಿ ಆಟ ಆಡ್ತಾ ಇರು, ಆಯ್ತಾ? ಟಕ್ಕಂತ ಒಂದು ಹೊಡಿಯೋದನ್ನ ರಿಯಾಕ್ಟ್ ಮಾಡುತ್ತೆ ತಾನೆ. ಯಾವಾಗ ನೀನ್ ಅದನ್ನ ಟಚ್ ಮಾಡ್ತೀಯೋ ಅವಾಗ ಟ್ರಿಗರ್ ಆಗುತ್ತೆ ಅದು. ಹಾಗಿದ್ರೆ ಆಸ್ಟ್ರಾಲಜಿನಲ್ಲಿ ಆಟೋಮೆಟಿಕಲಿ ಯಾವಾಗ ಟ್ರಿಗರ್ ಆಗುತ್ತೆ? ಒಂದು ಆಟೋಮೆಟಿಕ್ ಸಿಸ್ಟಮ್ ಇದೆ ಅದ್ರಲ್ಲಿ. ನೀನು ಇಂಥ ಸಮಯದಲ್ಲಿ ಹೀಗೆ ಆಗ್ತೀಯಾ ಅಂತ ಹೇಗೆ ಹೇಳಿದ್ರು ಅವರು? ಯಾವಾಗ ಟ್ರಿಗರ್ ಆಗುತ್ತೆ ಅದು? ಯಾವಾಗ ಆ ಗ್ರಹದ ಒಂದು ದಶೆ ಅವಧಿ ಪ್ರಾರಂಭ ಆಗಿರುತ್ತೆ ನಿಮಗೆ, ಅದು ಆಕ್ಟಿವೇಟ್ ಆಗುತ್ತೆ. ಆ ದಶೆನಲ್ಲಿ
ಆ ಏನು ಒಂದು ಕರ್ಮಗಳನ್ನ ಹೊತ್ಕೊಂಡ್ ಬಂದಿದ್ದೀಯಾ ನೀನು, ಅದು ಆಕ್ಟಿವೇಟ್ ಆಗುತ್ತೆ. ನೀನ್ ಏನ್ ಹೊತ್ಕೊಂಡ್ ಬಂದಿದೀಯಾ ಅಂತ ಅನ್ನೋದು ನಿನ್ನ ಜನ್ಮ ಕುಂಡಲಿಯಲ್ಲಿ ಇದೆ ತಾನೇ ನೀನ್ ತಿಳ್ಕೊಳಕ್ ಹೋಗ್ಬೇಕಾಗಿರೋದು. ಹಿಂದೆ ನೀನ್ ಏನ್ ಹೊತ್ಕೊಂಡ್ ಬಂದಿದ್ದೆ ಅದು ನಿನ್ನ ಜನ್ಮ ಕುಂಡಲಿಯಲ್ಲಿದೆ. ಆದ್ರೆ ಪ್ರತಿಯೊಂದರಲ್ಲೂ ಕೂಡ ಪಾರ್ಟ್ಗಳಿದೆ. ಅದು ನಿನಗೆ ಯಾವಾಗ ನಾನು ಒಂದು ರಾಶಿ ಬಗ್ಗೆ ಹೇಳ್ತೀನಿ, ತಿಳ್ಕೊಂಡೆ, ಮುಂದಿನ ರಾಶಿಗೆ ಹೋದೆ, ಅದ್ರೊಳಗಡೆ ಏನು ಉಳಿಲಿಲ್ಲ, ಏನೋ ಉಳಿದಿದೆ ಅದರಲ್ಲಿ, ಅದು ನಿನಗೆ ಬಂದಿಲ್ಲ, ನಾಲೆಜ್ ಸಿಕ್ಕಿಲ್ಲ ನಿನಗದು. ಅದು ಯಾವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಾನೀಗ ಇದಕ್ಕೆ ಮೇಷರಾಶಿಗೆ ಕುಜಾಧಿಪತಿ ಅಂತ ಹೇಳಿದೆ. ನಾನೀಗ ಅಶ್ವಿನಿ ನಕ್ಷತ್ರಕ್ಕೆ ಕೇತುವಾಧಿಪತಿ, ಭರಣಿ ನಕ್ಷತ್ರಕ್ಕೆ ಶುಕ್ರಾಧಿಪತಿ, ಕೃತಿಕಾ ನಕ್ಷತ್ರಕ್ಕೆ ರವಿ ಅಧಿಪತಿ. ಹೌದಾ? 3 ನಕ್ಷತ್ರಗಳಿಗೆ 3 ಗ್ರಹಗಳ ಅಧಿಪತ್ಯ ಇದೆ ಇಲ್ಲಿ ಅಲ್ವಾ? ಆದ್ರೂ ಮತ್ತು ಅಲ್ಲಿ ಒಂದೇ ಹೇಳಿದ್ದೇನಲ್ಲ, ಒಂದೇ ಹೇಳಿದೆ ಅಂತಾನೆ. ಯಾಕೆ? ಅದೇ ನಿನಗೆ ರಾಶಿ ಬಗ್ಗೆ ಹೇಳ್ತಾ ಇದ್ದೆ ನಾನು. ರಾಶಿಗೆ ತನ್ನದೇ ಆಗಿರತಕ್ಕಂತ ಗುಣ ಇದೆ, ನಕ್ಷತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಗುಣ ಇದೆ. ಅಧಿಪತಿ ಬೇರೆ ತಾನೆ. ಅಧಿಪತ್ಯ ಬೇರೆ. ಈಗ ರಾಶಿಗೆ ಒಂದು ಹೇಳಿದ್ನಿ ಅಧಿಪತ್ಯ, ರಾಶಿಗೆ ಒಂದು ಅಧಿಪತ್ಯ ಹೇಳಿದ್ದೀನಿ. ಅದ್ರೊಳಗೆ 3 ನಕ್ಷತ್ರ, ಅದ್ರೊಳಗಡೆ 3 ನಕ್ಷತ್ರ ಬರುತ್ತೆ. 3 ನಕ್ಷತ್ರ ಒಂದೊಂದು ಅಧಿಪತಿಗಳಿದ್ದಾರೆ, ಅವ್ರ ಗುಣ ಇದೆ ನಿನ್ನಲ್ಲಿ. ಆಮೇಲೆ ನಿನಗೆ ಅಲ್ಲೂ ಅಗ್ನಿ, ಪೃಥ್ವಿ, ವಾಯು, ಜಲ ಇದೆ. ಅಲ್ಲೂ 4 ರಾಶಿಗಳ ಗುಣ ಇದೆ ನಿನಗೆ. ಹಾಗಿದ್ರೆ ನಾನು ಯಾರು ಅಲ್ವಾ? ಇದನ್ನ ಡೀಪ್ ನಾಲೆಜ್ ಅಂತ ಕರೀತಾರೆ. ಎಲ್ಲಿ ನೀನು ಈಗ ನೀವು ರಾಶಿ ಪ್ರಕಾರ ಬಂದಾಗ ಇವನು ಹಿಂಗೆ ಮಾಡ್ತಾನೆ ಅಂತ ಹೇಳಿ, ಹೌದು, ನಕ್ಷತ್ರ ಪ್ರಕಾರ ಬಂದಾಗ ಇವನ್ ಹಿಂಗ್ ಮಾಡ್ತಾನ, ಬದಲಾವಣೆ ಆಯ್ತು, ವ್ಯತ್ಯಾಸಗಳು ಜಾಸ್ತಿ ಆಗ್ತವೆ. ವ್ಯತ್ಯಾಸಗಳು ಜಾಸ್ತಿ ಇದೆ. ಅಲ್ಲಿ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಕಾರಣನೇ ಅದು. ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಯಾವ್ದನ್ನ ನಂಬೋದು, ಯಾವ್ದನ್ನ ಬಿಡುದು. ನೀನೇನಿದೆಯೋ ಅದನ್ನೇ ತಾನೇ ನಂಬಬೇಕು. ಈಗ ನಾನು ಹೇಳ್ತೀನಿ, ಈಗ ಉದಾಹರಣೆಗೆ ಹೇಳ್ಬೇಕು ಅಂತ ಕೇಳಿದ್ರೆ, ನಿನ್ಗೆ ಟಿವಿ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ದಾರೆ ಮೇಷರಾಶಿಯವರಿಗೆ ಇಂತಿಂಥ ಸಮಸ್ಯೆಗಳು ನಡೆಯುತ್ತೆ. ನೀನು ಮೇಷರಾಶಿಯವನೇ, ನಿನಗೆ ಅವ್ರು ಹೇಳ್ತಾ ಇರೋದಕ್ಕೂ ನಿನಗೂ ಏನು ಸಂಬಂಧ ಇರಲಿಲ್ಲ ಅಂದ್ರೆ ನೀನು ಅದನ್ನ ನಂಬಲ್ಲ. ಏನಾದ್ರು ವ್ಯತ್ಯಾಸಗಳಾಗ್ಬೋದಾ? ಆಗತ್ತೆ. ಯಾಕಾಗತ್ತೆ ಗೊತ್ತಾ? ಒಂದು, ನಿನಗೆ ಇಲ್ಲಿ ಅವ್ರು ಕ್ಯಾಲ್ಕುಲೇಷನ್ ಮಾಡುವಾಗ ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ, ದಿನದ ಭವಿಷ್ಯ ಹೇಳುವಾಗ ಚಂದ್ರನನ್ನ ಮುಂದೆ ಇಟ್ಕೊಂಡು ಹೇಳಿರ್ತಾರೆ. ಉಳಿದ ಗ್ರಹ ಪ್ರಭಾವ ಯಾರು ಕೊಡ್ತಾರೆ? ನಾನು ಹೇಳ್ದೆ ಇವಾಗ ನಿನಗೆ, ಯಾವಾಗ ನಿನಗೆ ಆ ಮಹಾದಶೆ ನಡೀತಾ ಇರುತ್ತೋ ಆ ಒಂದು ಗ್ರಹದ ಸ್ಥಿತಿ ನಿನಗೆ ಆಕ್ಟಿವೇಟ್ ಆಗಿರುತ್ತೆ. ಅದು ನಿನ್ನ ಜಾತಕದಲ್ಲಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿನ್ಗೆ ಅದು ಟ್ರಿಗರ್ ಆಗಿರುತ್ತೆ. ಶನಿ 7.5 ನಡೆಯುತ್ತೆ, 7.5 ನಡೀತಿರುತ್ತೆ. ಅದರೊಳಗ ಏನದು ರಾಶಾಧಿಪತಿ ಶನಿ, ರಾಶಿಯಾಧಿಪತಿ ಶನಿ. ಓಕೆ, ಈಗ ಅವ್ನು 7.5 ಅಂತೇಳಿ ಅನುಭವನ ಆಗುತ್ತೆ? ಆಗತ್ತೆ, ಆಗೋದೇ ಇಲ್ಲ. ಆಗತ್ತೆ. ಕರ್ಮಕಾರಕ ತಾನೆ ಅವನು. ನೀನ್ ಏನೇನ್ ಮಾಡಿದೀಯ ಅನ್ನೋದ್ರ ನೆನಪು ನಿನಗಿದೆಯಾ? 7.5 ಏನ್ ಮಾಡಿರ್ತಾನ ಅವನು? ಆಕ್ಟಿವೇಟ್ ಆಗಿರ್ತಾನೆ. ನೀನ್ ಮಾಡಿರೋ ಅಂತದ್ದು ಏನು ಕರ್ಮಗಳಿರುತ್ತೋ ಅದು ನಿನ್ನ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ನೆನಪುಗಳು ನಿನಗೆ ಬರುತ್ತೆ. ಆವಾಗ ನಿನ್ಗೆ ತಪ್ಪು ಮಾಡಿದ್ರೆ ಭಯ ಬರುತ್ತಾ? ಒಳ್ಳೆ ಕೆಲಸ ಮಾಡಿದ್ರೆ ಹರ್ಷೋದ್ಗಾರ ಬರುತ್ತೆ. ಎರಡೂ ಮಾಡಿಲ್ಲ ಅಂದ್ರೆ ಎರಡು ಮಾಡ್ಲಿಲ್ಲ ಏನ್ ಮಾಡಕ್ ಬಂದಿದ್ಯಾ ನೀನು? ವೇಸ್ಟ್ ತಾನೆ. ಎರಡು ಮಾಡ್ಲಿಲ್ಲ ಅಂತ ಕೇಳಿದ್ರೆ ನಿನ್ ಮೆಮೊರಿ ಲಾಸ್ ಆಗಿದೆ ಅಂತ ಅರ್ಥ. ಒಳ್ಳೇದಾದ್ರು ಮಾಡಿರ್ಬೇಕು, ಇಲ್ಲ ಕೆಟ್ಟದ್ದಾದ್ರೂ ಮಾಡಿರ್ಬೇಕು ತಾನೆ. ಎರಡು ಮಾಡಿಲ್ಲ ಅಂತ ಹೇಳಕ್ ಆಗಲ್ಲ ನಾನು. ಎರಡು ಮಾಡಿಲ್ಲ ಅಂದ್ರೆ ವೇಸ್ಟ್ ನೀನು ಅಂತ. ಏನೋ ಒಂದು ಮಾಡಿದ್ದೀಯಾ ನೀನು. ಒಳ್ಳೇದನ್ನ ಮಾಡಕ್ ಹೋಗಿ ಒಂದಿಷ್ಟು ಕೆಟ್ಟದನ್ನ ಮಾಡಿರ್ಬಹುದು. ಕೆಟ್ಟದನ್ನ ಮಾಡಕ್ ಹೋದಾಗ ಒಂದಿಷ್ಟು ಒಳ್ಳೇದು ಆಗಿರ್ಬೋದು. ಆಗ್ಬೋದಾ? ಆಗೋ ಸಾಧ್ಯತೆ ಇದೆಯಾ? ಇದ್ರೆ ಮಾತ್ರ ಒಪ್ಕೋ. ಯಾಕಂದ್ರೆ ನೀನ್ ರಿಸಲ್ಟ್ ಓರಿಯೆಂಟೆಡ್ ತಾನೆ ಮಾತಾಡ್ತಾ ಇರೋ. ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಮಾತಾಡಂಗಿಲ್ಲ, ಮಾತು ನಿಲ್ಸ್ಬಿಡೋದು ಅಲ್ವಾ? ಒಳ್ಳೇದ್ ಮಾಡಕ್ ಹೋಗಿ ಒಂದಿಷ್ಟು ಕೆಟ್ಟದ್ದಾಗಿರ್ಬಹುದು, ಕೆಟ್ಟದ್ ಮಾಡಕ್ ಹೋಗಿ ಒಂದಿಷ್ಟು ಒಳ್ಳೇದಾಗಿರ್ಬೋದು. ಈಗ ಒಬ್ಬ ವ್ಯಕ್ತಿ ಮೇಲೆ ನಾನು ಫೋರ್ಸ್ ಮಾಡ್ತೀನಿ ಒಂದು,
ಒಬ್ರು ಯಾರೋ ಇದ್ದಾರೆ, ಹ್ಮ್. ಅವರು ಜ್ಯೋತಿಷ್ಯವನ್ನ ಹೇಳ್ತಾರಂತೆ. ಓಕೆ. ಅವರು ಅವ್ರ ಅಂತೇಳಿ ಬಂದಂತ ಭಕ್ತರಿಗೆ ಹ್ಮ್. ಏನೋ ಒಂದು ಹೇಳಿರ್ತಾರೆ ಪರಿಹಾರ. ಓಕೆ. ಹ್ಮ್. ಪರಿಹಾರ ಒಳ್ಳೇದು ಕೆಟ್ಟದ್ದು. ಪರಿಹಾರ ಒಳ್ಳೇದು, ಹ್ಮ್. ಆದ್ರೆ ಮಾಡೋ ಮನಸ್ಥಿತಿ ಇದೆಯಲ್ಲ, ಪರಿಣಾಮ ಇವ್ರಿಗೆ ಕೆಟ್ಟದ್ದಾಕತ್ಲ ಯಾಕೆ? ಮನಸ್ಥಿತಿ. ನೀನ್ ಏನ್ ಅನ್ಕೊಂಡಿರ್ತೀಯ? ಇವ್ರು ಒಳ್ಳೇದನ್ನ ಹೇಳಿರ್ತಾರಲ್ಲ ಅವ್ರಿಗೆ. ನೀನ್ ಅನ್ಕೊಂಡಿರೋದೇನು? ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡಿ ಅವ್ನಿಗೇನು ಆಗಲ್ವಲ್ಲ. ಶನಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ಅವ್ನಿಗೇನು ಆಗಲ್ವಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂತಹ ಕರ್ಮ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ ಅಂತ. ನಿನ್ಗೇನು ಇವಾಗ ಬಂದಿರುವಂತ ಕರ್ಮದ ಫಲ ಇದೆಯಲ್ಲ, ಅದು ಹಿಂದಿನ ಜನ್ಮದಿಂದ ಬಂದಂತ ಬಳುವಳಿ ಅಂತ ಹೇಳುತ್ತೆ. ಹೌದಾ? ವ್ಯಾಧಿ ಅಂದ್ರೆ ಏನದು? ಹೇಗೆ ಅಂದ್ರೆ ಕಷ್ಟ. ಕಷ್ಟ. ವ್ಯಾಧಿ ಅಂದ್ರ ಏನಂತ ಕೇಳಿದ್ರೆ ಅದು ರೋಗ ಅಲ್ಲ, ಅನಾರೋಗ್ಯ. ಅನಾರೋಗ್ಯ ಇದೆ, ಆದ್ರೆ ಅದು ರೋಗ ಅಲ್ಲ. ಹಿಂದಿನ ಜನ್ಮದಿಂದ ನಿನ್ನಗೆ ಅಂಟಿಕೊಂಡು ಬಂದಿರತಕ್ಕಂತಹ ಕರ್ಮದ ಫಲ ಇದೆ ಅದು. ಅದನ್ನ ಸರಿ ಮಾಡ್ಬೇಕಾದ್ರೆ ನೀನ್ ಎಲ್ಲಿಗೆ ಹೋಗ್ಬೇಕು? 8ನೇ ಮನೆಗೆ ಹೋಗ್ಬೇಕು ಅಲ್ವಾ? 6ನೇ ಮನೆ ಇದೆಯಲ್ಲ, ಇದರಲ್ಲಿ ಋಣ ಇದೆ. ಹೌದಾ? ರೋಗ, ಋಣ ಮತ್ತು ಶತ್ರು 6ನೇ ಮನೆಯಲ್ಲಿದೆ. 8ನೇ ಮನೆಯಲ್ಲಿದೆಯಲ್ಲ, ಇದರಲ್ಲಿ ವ್ಯಾಧಿ ಇದೆ, ಸಾವು, ಸಾವಿಗೆ ಸಮಾನವಾಗಿರ್ತಕ್ಕಂಥ ಸಮಸ್ಯೆಗಳು. 2ನೇ ಮನೆಯಲ್ಲಿ ಇದೆಯಲ್ಲ, ಇದರಲ್ಲಿ ಧನ ಮತ್ತು ಕುಟುಂಬ ಇದೆ. ಇದೇನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಎಲ್ಲಿಗೆ ನೋಡ್ತಾ ಇದೆ ಇದು? ಇದರ ಸೀದಾ 180 ಡಿಗ್ರಿಗೆ ಬಾ. 2ನೇ ಮನೆಯಲ್ಲಿ ಇರತಕ್ಕಂಥ ಈ 2ನೇ ಮನೆ 8ನೇ ಮನೆಯನ್ನ ನೋಡ್ತಾ ಇದೆ. ಅಂದ್ರೆ ನಿನ್ ಕುಟುಂಬದಲ್ಲಿ ನೀನ್ ಏನಾದ್ರು ಸಮಸ್ಯೆಗಳು ಮಾಡ್ಕೊಂಡಿದ್ರೆ ಇಲ್ಲಿ ವ್ಯಾಧಿಯ ರೂಪದಲ್ಲಿ ಬರುತ್ತೆ ಅಂದಂಗಾಯ್ತು. ನೀನು ಹಣ ಸಂಪಾದನೆಗೋಸ್ಕರ ಅನ್ಯ ಮಾರ್ಗವನ್ನು ಹಿಡಿದಿದ್ರೆ ಅದೇ ನಿನಗೆ ಇಲ್ಲಿ ವ್ಯಾಧಿಯ ರೂಪದಲ್ಲಿ ಬಂದಿದೆ ಅಂದಂಗಾಯ್ತು. ಆಯ್ತಾ? ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ. ಯಾರು ಕಾಟ ಕೊಡ್ತಾ ಇರೋದು ನಿನ್ಗೆ? ಪಕ್ಕದ ಮನೆಯವ್ರು ಕೊಡ್ತಾ ಇದಾರ? ನೀನು ಮಾಡಿದ ಕರ್ಮ ಅದು. ಯಾರಿಗೆ ಮಾಡಿದ್ದೀಯ ಅದನ್ನ? ನೀನು ಕುಟುಂಬಸ್ಥರೊಂದಿಗೆ ಮಾಡಿಕೊಂಡಿರತಕ್ಕಂತಹ ಕರ್ಮದ ಫಲ ನಿಂದು. ಹೌದಾ? ಬೇರೆಯವ್ರು ಬಂದ್ರ ಅಲ್ಲಿ? ಬಂದಿಲ್ಲ ಅಲ್ಲಿ. ಇವ್ರು ಯಾರು ಆಗಿದ್ರೆ